ಸೊ ಪೊಸಿಷನ್ ಅನ್ನೋದು ಎಷ್ಟು ಕಷ್ಟ ಅಂದರೆ ಇದರಲ್ಲೇ ಗೊತ್ತಾಗ್ತಾರೆ. ಯಾರೆಲ್ಲ ನಿನ್ನೆ ಶಾರ್ಟ್ ಮಾಡಿ ಹೋಗಿದ್ರು, ಯಾರೆಲ್ಲ ಪುಟ್ ಬೈ ಮಾಡಿ ಹೋಗಿದ್ರು, ಯಾರೆಲ್ಲ ಕಾಲ್ ಶಾರ್ಟ್ ಮಾಡಿ ಹೋಗಿದ್ರು, ಅವರಿಗೆಲ್ಲ ಇವತ್ತು ಓವರ್ ನೈಟಲ್ಲಿ ತುಂಬ ಲಾಸಸ್ ಆಯಿತು. ಅವರೆಲ್ಲ ಲಾಸಸ್ ಬುಕ್ ಮಾಡಿ ಸುಮ್ಮನೆ ಕೂತಿದ್ರು ಇವತ್ತು. ಬಿಕಾಸ್ ಯಾಕಂದರೆ ಏನು ಅವ್ರದ್ದು ಸ್ಟಾಪ್ ಲಾಸ್ ಉಂಟಲ್ಲ ಅದಕ್ಕಿಂತ ಅಪ್ಸೈಡ್ ಓಪನ್ ಆಯಿತು. ದಟ್ ಮೀನ್ಸ್ ಅದಕ್ಕಿಂತ ಅಬವ್ ಓಪನ್ ಆಯಿತು. ಸೊ ಅವರಿಗೆ ತುಂಬಾ ಲಾಸ್ ಆಗಿರಬೇಕು. ಇಫ್ ಇನ್ ಕೇಸ್ ಯಾರೆಲ್ಲ ಮನಿ ಮ್ಯಾನೇಜ್ಮೆಂಟ್ ಫಾಲೋ ಮಾಡಲ್ಲ, ರಿಸ್ಕ್ ಮ್ಯಾನೇಜ್ಮೆಂಟ್ ಯಾರು ಫಾಲೋ ಮಾಡಲ್ಲ, ಅವರಿಗೆಲ್ಲ ತುಂಬಾ ಲಾಸ್ ಆಗಿರ್ಬೋದು ಇವತ್ತು. ಫೈನ್. ಸೊ ಈಗ ನಾವು ನಾಳೆ ಹೇಗೆ ಟ್ರೇಡ್ ಮಾಡೋಣ ಅಂದರೆ ಇವತ್ತು ತುಂಬ ಜನ ಇಲ್ಲಿ ಕಾಲ್ನ ಶಾರ್ಟ್ ಮಾಡಿದರು, ಇಲ್ಲಿ ಪುಟ್ಟ ಶಾರ್ಟ್ ಮಾಡಿದರು. ಈ ಕ್ಯಾಂಡಲ್ ಆದ್ರ ಮೇಲೆ ಇದೇ ರೇಂಜಲ್ಲಿ ಬಿಟ್ಬಿಟ್ಟಿದ್ರು. ದಟ್ ಮೀನ್ಸ್ ಯಾವಾಗ ಈ ಕ್ಯಾಂಡಲ್ನ ಬ್ರೇಕ್ಔಟ್ ಆಗ್ತಾರೆ ಆವಾಗ ನಾವಿಲ್ಲಿ ಬೈ ಮಾಡೋಣ. ದಟ್ ಮೀನ್ಸ್ ನಮ್ಮದು ಸ್ಟಾಪ್ ಲಾಸ್ ಕೊಡೋಣ. ಇಲ್ಲಿ ಯಾವಾಗ ನಮ್ಮದು ಕ್ಯಾಂಡಲ್ ಲೋನ ಬ್ರೇಕ್ ಆಗ್ತಾರೆ ಆವಾಗ ನಾವಿಲ್ಲಿ ಬಿಟ್ಬಿಡೋಣ ಅಂತ ಅಂದ್ಕೊಂಡಿದ್ರು. ದಟ್ ಮೀನ್ಸ್ ಮತ್ತೊಂದು ಲೆಕ್ಕು. ಬಟ್ ಅದೇ ರೇಂಜಲ್ಲಿ ಇತ್ತು, ಒಂದೆರಡು ಸ್ಪೈಕ್ ಕೂಡ ಹೊಡೆದಿತ್ತು, ಬಟ್ ಅದೇ ರೇಂಜಲ್ಲಿ ಮಾರ್ಕೆಟ್ ಇತ್ತು. ಸೊ ತುಂಬ ಜನ ಕ್ಯಾರಿ ಫಾರ್ವರ್ಡ್ ಮಾಡಿ ಹೋಗಿರ್ತಾರೆ, ಆಲ್ಮೋಸ್ಟ್ ಜನ ಪ್ರಾಫಿಟ್ ಬುಕ್ ಮಾಡಿ ಹೋಗಿರ್ತಾರೆ, ಇಲ್ಲ ತುಂಬ ಜನ ಒಂದೊಂದು ಲೆಗ್ ಬಿಟ್ಬಿಟ್ಟು ಹೋಗಿರ್ತಾರೆ. ದಟ್ ಮೀನ್ಸ್ ತುಂಬ ಜನಕ್ಕೆ ಅನ್ಬೋದು ಕಾಲ್ ಸ್ವಲ್ಪ ಡೌನ್ ಸೈಡ್ ಹೋಗ್ಬೋದು ಅಂದರೆ ಕಾಲ್ ಬಿಟ್ಬಿಟ್ಟು ಹೋಗಿರ್ತಾರೆ. ದಟ್ ಮೀನ್ಸ್ ಕಾಲ್ನ ಮಾತ್ರ ಹೋಲ್ಡ್ ಮಾಡಿ ಹೋಗಿರ್ತಾರೆ, ಪುಟ್ನ ಪ್ರಾಫಿಟ್ ಬುಕ್ ಮಾಡಿ ಹೋಗಿರ್ತಾರೆ. ಯಾರಿಗೆ ಅನಿಸುತ್ತೆ ಮತ್ತು ಮಾರ್ಕೆಟ್ ಅಪ್ ಸೈಡ್ ಹೋಗ್ಬೋದು ಅಂತ ಅವರೆಲ್ಲ ಪುಟ್ನ ಹಾಗೆ ಬಿಟ್ಟು ಹೋಗಿರ್ತಾರೆ, ಕಾಲ್ನ ಮಾತ್ರ ಪ್ರಾಫಿಟ್ ಬುಕ್ ಮಾಡಿ ಹೋಗಿರ್ತಾರೆ. ಸೊ ನಾಳೆ ಇಫ್ ಇನ್ ಕೇಸ್ ಫ್ಲ್ಯಾಟ್ ಓಪನ್ ಆಗಿ ಇಲ್ಲಿಂದ ಬ್ರೇಕ್ಔಟ್ ಆದರೆ ನಾವು ಇಲ್ಲಿ ಒಂದು ಪ್ಲ್ಯಾನ್ ಮಾಡ್ಬೋದು, ಸಣ್ಣ ಕ್ವಾಂಟಿಟಿಯಲ್ಲಿ ಪ್ಲ್ಯಾನ್ ಮಾಡ್ಬೋದು. ಬಿಕಾಸ್ ಸ್ವಲ್ಪ ಇಲ್ಲಿ SL ಉಂಟಂತ. ಬಿಕಾಸ್ ಮಾರ್ಕೆಟ್ ಏನು ಗ್ಯಾಪ್ ಅಪ್ ಓಪನ್ ಆಯಿತು ಅದರ ನಂತರ ಮಾರ್ಕೆಟ್ ಸೆಲ್ಲಿಂಗ್ ಬರದೆ ಅಲ್ಲೇ ರೇಂಜಲ್ಲಿ ಹೋಲ್ಡ್ ಆಗಿದೆ. ದಟ್ ಮೀನ್ಸ್ ಇಲ್ಲಿ ಸೆಲರ್ಸ್ದೆಲ್ಲ ಮಲ್ಟಿಪಲ್ SL ಉಂಟು ಆ್ಯಂಡ್ ಇಲ್ಲಿ ಬಯರ್ಸ್ದು ಕೂಡ ಮಲ್ಟಿಪಲ್ SL ಉಂಟು. ಫೈನ್. ಸೊ ಇಫ್ ಇನ್ ಕೇಸ್ ನಾವು ಫಸ್ಟ್ ಫ್ಲ್ಯಾಟ್ ಓಪನ್ ಆಗಿ ಬ್ರೇಕ್ಔಟ್ ಕೊಟ್ಟರೆ ನಾವಿಲ್ಲಿ ಒಂದು ಟ್ರೇಡ್ ಮಾಡ್ಬೋದು. ನಮ್ಮ ಟಾರ್ಗೆಟು 1:2 ಇದ್ದರೆ ಐ ಥಿಂಕ್ ಬೆಟರ್ ಆಪ್ಷನ್ ಅಂತ. ಆ್ಯಂಡ್ ಇಫ್ ಇನ್ ಕೇಸ್ ನಾಳೆ ಗ್ಯಾಪ್ ಅಪ್ ಓಪನ್ ಆದರೆ ನಾಳೆ ಎಕ್ಸ್ಪೈರಿ ಉಂಟು. ಸೊ ಯಾರಲ್ಲಿ ಇಲ್ಲಿ ಕ್ಯಾರಿ ಫಾರ್ವರ್ಡ್ ಮಾಡಿದ್ದಾರೆ ಅವರಲ್ಲಿ ಇಲ್ಲಿ ಶಾರ್ಟ್ ಮಾಡ್ತಾರೆ. ಆ್ಯಂಡ್ ಇಲ್ಲಿ ಮಾರ್ನಿಂಗಲ್ಲಿ ಪ್ರೀಮಿಯಮ್ ಒಳ್ಳೆ ಇರೋದ್ರಿಂದ ಸೊ ಅದಕ್ಕೆ ಸೆಲರ್ಸ್ ಕೂಡ ಇಲ್ಲಿ ಶಾರ್ಟ್ ಮಾಡಿ ಟ್ರೈ ಮಾಡ್ತಾರೆ. ಸೊ ಇಲ್ಲಿಂದ ಮಾರ್ಕೆಟ್ ಒಂದು ಸೆಲ್ಲಿಂಗ್ ಬರೋ ಚಾನ್ಸಸ್ ಇರ್ತದೆ. ಐ ಹೋಪ್ ನಾ ಪಾಯಿಂಟು ಕ್ಲಿಯರ್ ಆಯ್ತು ಅಂತ. ಸೊ ಈ ಸೆಲ್ಲಿಂಗಲ್ಲಿ ನಮ್ಗೆ ಏನಾದರೂ ಒಂದು ಸೆಟಪ್ ಪ್ರಕಾರ ನಾವು ಪ್ಲ್ಯಾನ್ ಮಾಡಿದರೆ ಒಂದು ಒಳ್ಳೆ ಪ್ರಾಫಿಟ್ ಆಗೋ ಚಾನ್ಸಸ್ ಕೂಡ ಇರ್ತಾರೆ. ಸೊ ಇಲ್ಲಿಂದ ಬಂದು ಒಂದು W ಪ್ಯಾಟರ್ನ್ ಮಾಡಿದರೆ ನಾವಿಲ್ಲಿ ಪ್ಲ್ಯಾನ್ ಮಾಡ್ಬೋದು. ಇಫ್ ಇನ್ ಕೇಸ್ ಇಲ್ಲಿಂದ SL ಇಟ್ಟಾದರೆ ವೆಲ್ ಆ್ಯಂಡ್ ಗುಡ್, ಒಂದು ಪ್ರಾಫಿಟ್ನ ಎಂಜಾಯ್ ಮಾಡಿ ನಾವು ಡೇನ ಕ್ಲೋಸ್ ಮಾಡ್ಬೋದು. ಫೈನ್. ಇಫ್ ಇನ್ ಕೇಸ್ ನಾಳೆ ಗ್ಯಾಪ್ ಡೌನ್ ಓಪನ್ ಆದರೆ, ದಟ್ ಮೀನ್ಸ್ ಈ ರೇಂಜಲ್ಲಿ ಓಪನ್ ಆದರೆ, ಸೊ ಯಾರೆಲ್ಲ ಸೆಲ್ ಮಾಡಿದ್ದಾರೆ ಅವ್ರು ಫಸ್ಟು ಒಂದು ಪ್ರಾಫಿಟ್ ಬುಕ್ ಮಾಡ್ತಾರೆ. ಅದ್ರ ನಂತರ ಮಾರ್ಕೆಟ್ ಇಲ್ಲಿಂದ W ಪ್ಯಾಟರ್ನ್ ಮಾಡಿ ಹೋಗ್ತಾ ಉಂಟಾ ಅಥವಾ ಮಾರ್ಕೆಟ್ ಇಲ್ಲಿಂದ M ಪ್ಯಾಟರ್ನ್ ಮಾಡಿ ಡೌನ್ ಸೈಡ್ ಬರ್ತಾ ಉಂಟಾ, ಇದೆಲ್ಲ ನೋಡಿ ನಾವು ಅದರ ಮೇಲೆ ಪ್ರೈಸ್ ಆ್ಯಕ್ಷನ್ ಮೇಲೆ ನಾವು ಟ್ರೇಡ್ ಮಾಡ್ಬೋದು. ಅದು ಏನಿದ್ರು ಕೂಡ ನಾನು ನಿಮಗೆ ಟೆಲಿಗ್ರಾಮ್ ಚಾನಲ್ ಅಪ್ಡೇಟ್ ಮಾಡ್ತೀನಿ. ಇಫ್ ಇನ್ ಕೇಸ್ ಗ್ಯಾಪ್ ಡೌನ್ ಓಪನ್ ಆದರೆ. ಫೈನ್. ಇಫ್ ಇನ್ ಕೇಸ್ ಸ್ಲೈಟ್ಲಿ ಗ್ಯಾಪ್ ಡೌನ್, ದಟ್ ಮೀನ್ಸ್ ಒಂದು ₹40 ₹50 ಈ ರೇಂಜಲ್ಲಿ ಗ್ಯಾಪ್ ಡೌನ್ ಓಪನ್ ಅಂದರೆ, ಸೊ ಇಲ್ಲಿಂದ ಒಂದು ಬ್ರೇಕ್ ಡೌನ್ ಆದ್ರ ಮೇಲೆ ಒಂದು ಪ್ರೈಸ್ ಆ್ಯಕ್ಷನಲ್ಲಿ ನಾವು ಸೆಲ್ ಮಾಡಿದರೆ ನಮಗೊಂದು ಟಾರ್ಗೆಟ್ ನಾವು ಈ ಕ್ಲೋಸಿಂಗ್ ತನಕ ಎಕ್ಸ್ಪೆಕ್ಟ್ ಮಾಡಿದರೆ ಬೆಟರ್ ಅಂತ. ಸೊ ಇಲ್ಲಿ ನಾವು ಜಾಸ್ತಿ ಕೂಡ ಟಾರ್ಗೆಟ್ ಎಕ್ಸ್ಪೆಕ್ಟ್ ಮಾಡಲಿಕ್ಕಾಗಲ್ಲ. ಯಾವಾಗ ಮಾರ್ಕೆಟು ದಟ್ ಮೀನ್ಸ್ ಇದಕ್ಕಿಂತ ಕೆಳಗೆ ಬ್ರೇಕ್ ಡೌನ್ ಆಗ್ತದೆ ಆವಾಗ ನಾವು ಸ್ವಲ್ಪ ದೊಡ್ಡ ಎಕ್ಸ್ಪೆಕ್ಟ್ ಮಾಡೋದು ಬೆಟರ್ ಅಂತ ಟಾರ್ಗೆಟ್ನ. ದಟ್ ಮೀನ್ಸ್ ಈ ರೇಂಜ್ ಎಲ್ಲ ಉಂಟಲ್ಲ 24,000 ಯಾವಾಗ ಬ್ರೇಕ್ ಡೌನ್ ಆಗ್ತಾರೆ ಮಾರ್ಕೆಟು ಆವಾಗಲೇ ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡೋದು ಬೆಟರ್ ಅಂತ. ಬಿಕಾಸ್ ಇಲ್ಲಿಂದ ಕಾಲ್ ತುಂಬಾ ಶಾರ್ಟ್ ಆಗಿತ್ತು ಹೋಯಿತು. ಸೊ ಈಗ ಎಲ್ಲ ಪುಟ್ ಶಾರ್ಟ್ ಆಗಿದೆ. ದಟ್ ಮೀನ್ಸ್ ಎಲ್ಲ ಪುಟ್ಟಲ್ಲ ಇಲ್ಲಿ ಉಂಟು. ಇಫ್ ಇನ್ ಕೇಸ್ ಈ ಪುಟ್ನ ಬ್ರೇಕ್ ಡೌನ್ ಆದರೆ ಮಾತ್ರ ನಾವಿಲ್ಲಿ ಪ್ಲ್ಯಾನ್ ಮಾಡಿದ್ರೆ ಐ ಥಿಂಕ್ ಬೆಟರ್ ಆಪ್ಷನ್ ಅಂತ. ಫೈನ್. ಸೊ ವೆಯ್ಟ್ ಮಾಡೋ ನಾಳೆ ಮಾರ್ಕೆಟ್ ಹೇಗೆ ಮೂಮೆಂಟಮ್ ಆಗ್ತಾರೆ ಅದ್ರ ಬೇಸಸಲ್ಲಿ. ಸೊ ಇವತ್ತೊಂದು ಒಳ್ಳೆ ದಿನ ಆಗಿತ್ತು ಸೆಲರ್ಸಿಗೆ, ತುಂಬ ಒಳ್ಳೆ ಹಣ ಮಾಡಿದೆ. ಸೊ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಕೂಡ ಹೇಳಿದ್ದೇನೆ. ಸೊ ಆಪ್ಷನ್ ಸೆಲರ್ಸ್ ಆಗಬೇಡಿ, ಬಯರ್ಸ್ ಆಗಬೇಡಿ, ಜಸ್ಟ್ ನೀವು ಒಂದು ಟ್ರೇಡರ್ ಮಾರ್ಕೆಟ್ ಏನು ಹೇಳ್ತಾರೆ ಇವತ್ತು ಆಪ್ಷನ್ ಸೆಲರ್ಸಿಗೆ ಹಣ ಮಾಡ್ಬೋದಿತ್ತು, ನಾವು ಕೂಡ ಹಣ ಮಾಡ್ಬೋದಿತ್ತು. ಬಿಕಾಸ್ ನಮ್ಮ ಹತ್ರ ಅಮೌಂಟ್ ಇದ್ದರೆ ಆಪ್ಷನ್ ಸೆಲ್ ಮಾಡಿ ನಾವು ಕೂಡ ಹಣ ಮಾಡ್ಬೋದಿತ್ತು. ಫೈನ್. ಸೊ ಅದಕ್ಕೆ ನೀವು ಬರೀ ಆಪ್ಷನ್ ಬಯರ್ಸು, ಬರೀ ನೀವು ಆಪ್ಷನ್ ಸೆಲರ್ಸು ಅಂತ ಇರಬೇಡಿ, ಎಲ್ಲದೂ ಕೂಡ ಎಕ್ಸ್ಪೋರ್ಟ್ ಮಾಡಿ ಅಲ್ಲೇ ಎಲ್ಲ ಹಣದಲ್ಲಿ ಕೂಡ ಆಗ್ತದೆ. ಫೈನ್. ಸೊ ಫೈನ್. ಇವತ್ತು ಓವರ್ ಆಲ್ ದಿನ ಕಂಪ್ಲೀಟ್ಲಿ ಸೈಡ್ ವೇಸ್ ಇತ್ತು, ಏನು ಕೂಡ ಅಷ್ಟೊಂದು ಮೂಮೆಂಟಮ್ ಇರಲಿಲ್ಲ. ಸೊ ಎಲ್ಲ ಹೋಲ್ಡ್ ಮಾಡಿದೆ. ಸೊ ಇಲ್ಲಿ ನೋಡಿ, ಈಗ ನೀವು ಇದನ್ನ ಫೀಲ್ ಮಾಡಿ. ದಟ್ ಮೀನ್ಸ್ ಈಗ ಮಾರ್ಕೆಟು ಇಲ್ಲಿಂದ ಕ್ಲೋಸಿಂಗ್ ಕೊಡ್ತು, ಇಲ್ಲಿ ಗ್ಯಾಪ್ ಅಪ್ ಓಪನ್ ಆಯಿತು. ಆವಾಗ ಏನಾಗುತ್ತೆ, ಯಾರೆಲ್ಲ ಇಲ್ಲಿ ಶಾರ್ಟ್ ಮಾಡಿದಾರಲ್ಲ ಅವರಿಗೆಲ್ಲ ಇಲ್ಲಿ ಅನ್ನೆಸೆಸರಿ ಲಾಸಸ್ ಆಗ್ತಾರೆ ಆ್ಯಂಡ್ ಅವರು ಇಲ್ಲಿ ಪ್ರಾಫಿಟ್ನ ಬುಕ್ ಮಾಡ್ತಾರೆ. ಯಾರೆಲ್ಲ ಸೆಲರ್ಸ್ ಇದ್ದಾರಲ್ಲ, ಫ್ರೆಶ್ ಸೆಲ್ಲಿಂಗ್ ಮಾಡೋರು, ಅವ್ರು ಇಲ್ಲಿ ಟ್ರೈ ಮಾಡ್ತಾರೆ ಸೆಲ್ಲಿಂಗ್ನ. ಯಾರೆಲ್ಲ ಇಲ್ಲಿ ಪ್ರೀವಿಯಸ್ಸಲ್ಲಿ ಮಿಸ್ ಮಾಡಿರ್ತಾರಲ್ಲ ಬೈಯಿಂಗ್ನ, ಅವರು ಕೂಡ ಬೈಯಿಂಗ್ನ ಟ್ರೈ ಮಾಡ್ತಾರೆ. ಯಾರೆಲ್ಲ ಈ ಪ್ರೈಸು ಇಲ್ಲೇ ಇರಲಿ ಅಂತ ಅಂದ್ಕೊಳ್ತಾರಲ್ಲ ಅವ್ರು ಇಲ್ಲಿ ಟ್ರೈ ಮಾಡ್ತಾರೆ ಬಯರ್ಸು. ಸೊ ಅದಕ್ಕೆ ಮಾರ್ಕೆಟು ಈ ಥರ ಹೋಲ್ಡ್ ಆಗೋದು. ಯಾವಾಗ ಈ ಹೈನ ಬ್ರೇಕ್ಔಟ್ ಆಗ್ತಾರೆ ಆವಾಗ ನಾವಿಲ್ಲಿ ಕ್ವಾಂಟಿಟಿ ಸೆಲ್ ಮಾಡಿ ಟ್ರೇಡ್ ಮಾಡ್ಬೋದು. ಬಿಕಾಸ್ ಆಲ್ರೆಡಿ ಒಂದು ಮೂಮೆಂಟಮ್ ಆಗಿದೆ ಆ್ಯಂಡ್ ಆಲ್ ಟೈಮ್ ಹೈ ಹತ್ರ ನಾವು ಕ್ವಾಂಟಿಟಿ ಲೆಸ್ ಮಾಡಿ ಟ್ರೇಡ್ ಮಾಡಿದ್ರೆ ಬೆಟರ್ ಅಂತ. ಬಿಕಾಸ್ ಯಾವಾಗ ಎಲ್ಲಿಂದ ಸೆಲ್ಲಿಂಗ್ ಬರ್ತಾರೆ ಅಂತ ಗೊತ್ತಾಗಲ್ಲ.
ಸೊ ಅದಕ್ಕೆ ನಾನು ಹೇಳ್ತಾ ಇರೋದು. ಆ್ಯಂಡ್ ಡೌನ್ ಸೈಡಲ್ಲಿ ಬ್ರೇಕ್ ಡೌನ್ ಆದರೂ ಕೂಡ ಸ್ವಲ್ಪ ಕ್ವಾಂಟಿಟಿ ಲೆಸ್ ಮಾಡಿ ಸೆಲ್ ಮಾಡೋಣ, ಬಿಕಾಸ್ ಅಗ್ರೆಸಿವ್ಲಿ ಸೆಲ್ ಮಾಡೋದು ಬೇಡ. ಅಗ್ರೆಸಿವ್ಲಿ 24,000ಕ್ಕಿಂತ ಕೆಳಗೆ ನಾವು ಸೆಲ್ ಮಾಡಿದ್ರೆ ಐ ಥಿಂಕ್ ಬೆಟರ್ ಅಂತ. ಫೈನ್. ಸೊ ಸಣ್ಣ ಪಾಯಿಂಟು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ವೆಯ್ಟ್ ಮಾಡಿ, ಪೇಷನ್ಸ್ಲಿ ಟ್ರೇಡ್ ಮಾಡಿ. ನಾವು ಇದೇನು ಪ್ಲ್ಯಾನ್ ಮಾಡಿದ್ದೀವಲ್ಲ, ಗ್ಯಾಪ್ ಅಪ್ ಓಪನ್ ಆದರೆ ಏನಾಗುತ್ತೆ, ಫ್ಲ್ಯಾಟ್ ಓಪನ್ ಆದರೆ ಏನಾಗುತ್ತೆ, ಗ್ಯಾಪ್ ಡೌನ್ ಓಪನ್ ಆಗುತ್ತೆ. ಈ ಪ್ಲ್ಯಾನ್ನ ನಾವು ನಾಳೆ ಟ್ರೇಡ್ ಮಾಡೋಣ. ಸೊ ನಾವು ಪ್ಲ್ಯಾನ್ ಮಾಡಿದ್ವಿ, ಈ ಪ್ಲ್ಯಾನ್ನ ನಾವು ಟ್ರೇಡ್ ಮಾಡೋಣ, ಆ ಪ್ಲ್ಯಾನ್ ಪ್ರಕಾರ ನಾವು ಫಾಲೋ ಮಾಡೋಣ, ಆವಾಗಲೇ ನಮಗೆ ಪ್ರಾಫಿಟ್ ಆಗ್ತಾರೆ. ಐ ಹೋಪ್ ನಾ ಹೇಳಿದ ಪಾಯಿಂಟಲ್ಲಿ ನಿಮಗೆ ಕ್ಲಿಯರ್ ಆಯ್ತು ಅಂತ. ವಿಡಿಯೋ ಚಾನಲ್ ಡೆಫಿನೆಟ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಈ ವಿಡಿಯೋಲಿ ಇಷ್ಟೇ. ಆ್ಯಂಡ್ ಇಫ್ ಇನ್ ಕೇಸ್ ನಮ್ಮ ಟೆಲಿಗ್ರಾಮ್ ಜಾಯ್ನ್ ಆಗಬೇಕಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಉಂಟು, ಅಲ್ಲಿಂದ ನೀವು ಚೆಕ್ಔಟ್ ಮಾಡ್ಬೋದು. ಹ್ಯಾವ್ ಅ ಗುಡ್ ಡೇ. ಥ್ಯಾಂಕ್ ಯು.